ವಾರೆನ್ ಬಫೆಟ್ ಒಮಾಹಾದ ಒರಾಕಲ್ ಅಂತಾನೆ ಫೇಮಸ್ ಆಗಿರೋ ಇವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಜಗತ್ತಿನ ಅತಿ ದೊಡ್ಡ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಇವರೂ ಒಬ್ಬರು. ಆದರೆ ಈ ದಂತಕಥೆಯ ಹಿಂದಿರುವ ನಿಜವಾದ ವ್ಯಕ್ತಿ ಯಾರು, ಅವರ ಯಶಸ್ಸಿನ ಸೀಕ್ರೆಟ್ ಏನು? ಬನ್ನಿ ಅವರ ಕಥೆಯನ್ನೊಮ್ಮೆ ಇವತ್ತು ನೋಡೋಣ. ಮಾರ್ಚ್ 2025 ಹೊತ್ತಿಗೆ ಬರ್ಕ್ಶೈರ್ ಹ್ಯಾಥವೇಯ ಒಂದೇ ಒಂದು ಕ್ಲಾಸ್ ಎ ಷೇರಿನ ಬೆಲೆ ಎಷ್ಟಿತ್ತು ಗೊತ್ತಾ? $7,40,000ಗಿಂತಾನೂ ಹೆಚ್ಚು. ಇದು ಅವರ ಯಶಸ್ಸಿನ ಸಾಗರದಲ್ಲಿ ಕೇವಲ ಒಂದು ಸಣ್ಣ ಹನಿಯಷ್ಟೇ. ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಅವರು ಯಾವತ್ತೂ ತಪ್ಪೇ ಮಾಡಿರಲ್ಲ ಅಂತ ನಮ್ಗೆ ಅನ್ಸ್ಬಹುದು. ಆದ್ರೆ ಅವರ ಕರಿಯರ್ನಲ್ಲೇ ಅತಿದೊಡ್ಡ ಹೂಡಿಕೆ ತಪ್ಪು ಯಾವುದು ಅಂತ ಕೇಳಿದ್ರೆ ಉತ್ತರ ಕೇಳಿ ಖಂಡಿತ ಶಾಕ್ ಆಗುತ್ತೆ. ಅವರೇ ಹೇಳ್ತಾರೆ, ನಾನು ನನ್ನ ಲೈಫ್ನಲ್ಲಿ ಖರೀದಿ ಮಾಡಿದ ಅತಿ ದೊಡ್ಡ ತಪ್ಪು ಅಂದ್ರೆ ಆ ಸ್ಟಾಕ್ ಬೇರೆ ಯಾವುದೂ ಅಲ್ಲ, ಅದುವೇ ಬರ್ಕ್ಶೈರ್ ಹ್ಯಾಥ್ವೆ. ಶಾಕಿಂಗ್ ಅಲ್ವಾ? ಹೌದು, ತಾವು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯದ ಹೆಸರನ್ನೇ ತಮ್ಮ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಹಿಂದಿನ ಕಥೆಯೇನು? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ನಮ್ಮ ಮೊದಲನೇ ಭಾಗ, ತಪ್ಪುಗಳ ಮೇಲೆ ನಿರ್ಮಿಸಿದ ಸಾಮ್ರಾಜ್ಯ. ಇಲ್ಲಿ ನಾವು ನೋಡೋದು ಅವರ ತಪ್ಪುಗಳು ಕೇವಲ ವೈಫಲ್ಯಗಳಲ್ಲ, ಬದಲಾಗಿ ಅವರ ಜ್ಞಾನದ ಅಡಿಪಾಯ ಅಂತ. 1965ರಲ್ಲಿ ಸಿಇಒ ಸೀಬರಿ ಸ್ಟ್ಯಾಂಟನ್ ಟೆಂಡರ್ ಆಫರ್ನಲ್ಲಿ ಶೇರ್ಗೆ 12.5 ಸೆಂಟ್ಸ್ ಕಡಿಮೆ ಕೊಟ್ಟು ಮೋಸ ಮಾಡ್ತಾರೆ. ಬಫೆಟ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಕೋಪದಲ್ಲಿ, ಆ ಭಾವನಾತ್ಮಕ ಕ್ಷಣದಲ್ಲಿ ಇಡೀ ಕಂಪನಿಯನ್ನೇ ಖರೀದಿಸಿ ಸ್ಟ್ಯಾಂಟನ್ರನ್ನು ಕೆಲಸದಿಂದ ತೆಗೆದುಹಾಕ್ತಾರೆ. ಆದ್ರೆ ಈ ಒಂದು ನಿರ್ಧಾರ ಮುಳುಗುತ್ತಿದ್ದ ಜವಳಿ ಉದ್ಯಮದಲ್ಲಿ ಅವರನ್ನು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿತು. ಇದರಿಂದ ಆಗಿದ್ದು ಸುಮಾರು $200 ಬಿಲಿಯನ್ ಅವಕಾಶ ನಷ್ಟ. ಸುಮಾರು 20 ವರ್ಷಗಳ ಕಾಲ ಆ ನಷ್ಟದ ಬಿಸ್ನೆಸ್ ಅನ್ನು ನಿಭಾಯಿಸಿದ ಮೇಲೆ ಅವರು ಕಲಿತ ಪಾಠವನ್ನು ಈ ಮಾತು ಸ್ಪಷ್ಟವಾಗಿ ಹೇಳುತ್ತೆ. ಅವರೇ ಹೇಳಿದ ಹಾಗೆ, ಒಬ್ಬ ಅದ್ಭುತ ಮ್ಯಾನೇಜರ್ ಕೆಟ್ಟ ಆರ್ಥಿಕತೆ ಇರೋ ಬಿಸ್ನೆಸ್ ಒಂದನ್ನು ಕೈಗೆತ್ತಿಕೊಂಡ್ರೆ ಕೊನೆಗೆ ಗೆಲ್ಲೋದು ಆ ಬಿಸ್ನೆಸ್ನ ಕೆಟ್ಟ ಆರ್ಥಿಕತೆಯೇ ಹೊರತು ಮ್ಯಾನೇಜರ್ನ ಪ್ರತಿಭೆಯಲ್ಲ. ಬಫೆಟ್ 2 ತರಹದ ತಪ್ಪುಗಳ ಬಗ್ಗೆ ಮಾತಾಡ್ತಾರೆ. ಮೊದಲೇದು ಕಮಿಷನ್ ದೋಷಗಳು, ಅಂದ್ರೆ ಏನೋ ಒಂದು ಆಕ್ಷನ್ ತಗೊಂಡು ಹಣ ಕಳ್ಕೊಳ್ಳೋದು. ಎರಡನೇದು ಒಮಿಷನ್ ದೋಷಗಳು, ಅಂದ್ರೆ ಒಂದು ಒಳ್ಳೆಯ ಅವಕಾಶ ಕಣ್ಮುಂದೆ ಇದ್ರೂ ಸುಮ್ನೆದ್ದು ಲಾಭ ಮಿಸ್ ಮಾಡ್ಕೊಳ್ಳೋದು. ಇಲ್ಲಿ ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರು ತಾವು ಮಾಡಿದ ಕೆಲಸಗಳ ಬಗ್ಗೆ ಹೇಗೆ ಯೋಚನಿಸ್ತಾರೆ ಅನ್ನೋದು. ಈ ಟೇಬಲ್ ಅನ್ನೊಮ್ಮೆ ನೋಡಿ. ಬರ್ಕ್ಶೈರ್ ಟೆಕ್ಸ್ಟೈಲ್ಸ್ ಇಂದ ಹಿಡಿದು 1993ರಲ್ಲಿ ಡೆಕ್ಸ್ಟರ್ ಶೂ ಕಂಪನಿ ಖರೀದಿ ಮಾಡಿದ್ದು. ಅವರ ಒಂದೊಂದು ದೊಡ್ಡ ತಪ್ಪು ಕೂಡ ಅವರ ತತ್ವಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತು. ಅಷ್ಟಕ್ಕೂ ಡೆಕ್ಸ್ಟರ್ ಶೂ ಕಂಪನಿಗೋಸ್ಕರ ಅವರು ದುಡ್ಡು ಕೊಡ್ಲಿಲ್ಲ, ಬದಲಿಗೆ ಬರ್ಕ್ಶೈರ್ ಸ್ಟಾಕ್ಗಳನ್ನೇ ಕೊಟ್ಟಿದ್ರು. ಆ ಸ್ಟಾಕ್ಗಳ ಇವತ್ತಿನ ಬೆಲೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ಬೋದಾ? ಸುಮಾರು $18 ಬಿಲಿಯನ್. ಅಬ್ಬಾ, ಎಂಥ ದೊಡ್ಡ ಪಾಠ ಅಲ್ವಾ? ಸರಿ, ಈಗ ನಮ್ಮ ಎರಡನೇ ಭಾಗಕ್ಕೆ ಹೋಗೋಣ. ಮೌಲ್ಯ ಸಂವರ್ಧನೆಯ ನಿಯಮಗಳು. ಈ ಕಠಿಣ ಪಾಠಗಳಿಂದ ಅವರ ಹೂಡಿಕೆಯ ತತ್ವ ಸಿಗಾರ್ ಬಟ್ ಅಪ್ರೋಚ್ನಿಂದ ಅದ್ಭುತ ಕಂಪನಿಗಳ ಕಡೆಗೆ ಹೇಗೆ ಬದಲಾಯಿತು ಅಂತ ನೋಡೋಣ ಬನ್ನಿ. ಈ ಟೈಮ್ಲೈನ್ ಅವರ ಇಡೀ ಹೂಡಿಕೆಯ ಪಯಣವನ್ನೇ ತೋರಿಸುತ್ತೆ. ಶುರುವಿನಲ್ಲಿ ಅವರ ಗುರು ಬೆಂಜಮಿನ್ ಗ್ರಹಾಂ ಹೇಳಿಕೊಟ್ಟ ಸಿಗಾರ್ ಬಟ್ ವಿಧಾನವನ್ನೇ ಫಾಲೋ ಮಾಡ್ತಿದ್ರು. ಅಂದ್ರೆ ಯಾರೋ ಬಿಸಾಡಿದ ಸಿಗಾರಿನಲ್ಲಿ ಒಂದು ಪಫ್ ಸಿಕ್ಕರೆ ಸಾಕು ಅನ್ನೋ ಹಾಗೆ ಅಗ್ಗದ ಕಂಪನಿಗಳನ್ನಷ್ಟೇ ಹುಡುಕುದು. ಆದರೆ 1959ನಲ್ಲಿ ಚಾರ್ಲಿ ಮುಂಗರ್ ಅವರ ಭೇಟಿ ಎಲ್ಲವನ್ನೂ ಬದಲಿಸಿತು. ಮುಂಗರ್ ಅವರ ಪ್ರಭಾವದಿಂದ 1972ನಲ್ಲಿ ಸೀಸ್ ಕ್ಯಾಂಡೀಸ್ ಅನ್ನು ಅದರ ನಿಜವಾದ ಮೌಲ್ಯಕ್ಕಿಂತ 3 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಖರೀದಿಸಿದ್ರು. ಅಂದಿನಿಂದ ಒಂದು ಹೊಸ ತತ್ವ ಹುಟ್ಟುಕೊಂಡಿತು. ಒಂದು ಸಾಧಾರಣ ಕಂಪನಿಯನ್ನು ಅದ್ಭುತ ಬೆಲೆಗೆ ಕೊಳ್ಳುವುದಕ್ಕಿಂತ ಒಂದು ಅದ್ಭುತ ಕಂಪನಿಯನ್ನು ಸಾಧಾರಣ ಬೆಲೆಗೆ ಕೊಳ್ಳುವುದು ಉತ್ತಮ. ಅವರ ಹೊಸ ಹೂಡಿಕೆ ತಂತ್ರದ ಕೇಂದ್ರ ಬಿಂದುವೇ ಈ ಆರ್ಥಿಕ ಕಂದಕ ಅಥವಾ ಇಕಾನಮಿಕ್ ಮೋಟ್. ಅಂದ್ರೆ ಒಂದು ಕೋಟೆಯ ಸುತ್ತ ಕಂದಕ ಇದ್ರೆ ಹೇಗೆ ಶತ್ರುಗಳು ಸುಲಭವಾಗಿ ಒಳಗೆ ಬರಲು ಆಗುದಿಲ್ವೋ, ಹಾಗೆಯೇ ಒಂದು ಕಂಪನಿಗೆ ಇರುವ ಸ್ಪರ್ಧಾತ್ಮಕ ಅನುಕೂಲ ಅದನ್ನು ಪ್ರತಿಸ್ಪರ್ಧಿಗಳಿಂದ ರಕ್ಷಿಸುತ್ತೆ. ಅವರ ಚಿಂತನೆಯಲ್ಲಾದ ಬದಲಾವಣೆಯನ್ನು ಇದು ಅದ್ಭುತವಾಗಿ ವಿವರಿಸುತ್ತೆ. ನಮ್ಮ ಮೆಚ್ಚಿನ ಹೋಲ್ಡಿಂಗ್ ಪೀರಿಯಡ್ ಫಾರ್ ಎವರ್. ಈ ಒಂದು ಲೈನ್ ಸಾಕೋ ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು. ಕ್ವಾಲಿಟಿ ಬಿಸ್ನೆಸ್ಗಳನ್ನು ಖರೀದಿಸಿ ಅವುಗಳನ್ನು ಬಹಳ ದೀರ್ಘಕಾಲ, ಅಂದರೆ ಶಾಶ್ವತವಾಗಿ ಇಟ್ಕೊಳ್ಳುವುದು. ಹಾಗಾಗಿ ಇಲ್ಲಿ ನಿರ್ಣಾಯಕ ಅಂಶವೇ ಈ ಮನಸ್ಥಿತಿ. ಬನ್ನಿ ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. ಈ ಪ್ರೊಫೆಷನಲ್ ತತ್ವಶಾಸ್ತ್ರ ಅವರ ಪರ್ಸನಲ್ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ. ಅವರು ತಮ್ಮ ಹೂಡಿಕೆಗಳನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವಂತೆಯೇ 1958ರಲ್ಲಿ ಕೇವಲ $31,500 ಖರೀದಿಸಿದ ಅದೇ ಮನೆಯಲ್ಲಿ ಇವತ್ತಿಗೂ ವಾಸವಾಗಿದ್ದಾರೆ.
ಇದು ಅವರ ಸ್ಥಿರತೆ ಮತ್ತು ಸರಳ ಜೀವನ ಶೈಲಿಗೆ ಒಂದು ದೊಡ್ಡ ಸಾಕ್ಷಿ. ಅವರ ಮೆಕ್ಡಾನಲ್ಡ್ಸ್ ಬ್ರೇಕ್ಫಾಸ್ಟ್ ರೂಟೀನ್ ಬಗ್ಗೆ ಕೇಳಿದ್ರಂತೂ ಇನ್ನೂ ಶಾಕ್ ಆಗತ್ತೆ. ಪ್ರತಿದಿನ ಬೆಳಿಗ್ಗೆ ಅವ್ರು ಏನ್ ತಿಂಡಿ ತಿಂತಾರೆ ಅನ್ನೋದು ಅಂದಿನ ಶೇರ್ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗಪ್ಪ ಅಂದ್ರೆ, ಮಾರುಕಟ್ಟೆ ಮೇಲೆ ಹೋಗ್ತಿದ್ರೆ ಸ್ವಲ್ಪ ಖುಷಿಯಾಗಿ $3.17 ಬಿಸ್ಕೆಟ್ ತಿಂತಾರೆ. ಅದೇ ಮಾರುಕಟ್ಟೆ ಡಲ್ ಆಗಿದ್ರೆ $2.61 ತಿಂಡಿ ಸಾಕು ಅಂತಾರೆ. ನೋಡಿ, ಈ ಸಣ್ಣ ವಿಷಯ ಕೂಡ ಮಾರುಕಟ್ಟೆ ಬಗ್ಗೆ ಅವರಿಗಿರೋ ಗಮನವನ್ನ ಹೇಗೆ ತೋರಿಸುತ್ತೆ. ಇನ್ನು ಅವರ ಆಹಾರ ಪದ್ಧತಿ, ಅದು ಇನ್ನೂ ವಿಶಿಷ್ಟ. ದಿನಕ್ಕೆ 5 ಕ್ಯಾನ್ ಕೋಕಾ-ಕೋಲಾ ಕುಡಿತಾರೆ. ನನ್ನ ಡಯಟ್ 6 ವರ್ಷದ ಮಗುವಿನ ಹಾಗೆ ಅಂತ ತಾವೇ ತಮಾಷೆ ಮಾಡ್ತಾರೆ. ಅವರ ಪ್ರಕಾರ ಕಟ್ಟುನಿಟ್ಟಿನ ಆರೋಗ್ಯ ನಿಯಮಗಳಿಗಿಂತ ದೀರ್ಘಾವಧಿಯ ಸಂತೋಷ ಮತ್ತು ತೃಪ್ತಿಗೆ ಹೆಚ್ಚು ಬೆಲೆ ಕೊಡಬೇಕು. 1949ನ ಒಂದು ಸ್ವಾರಸ್ಯಕರ ಕಥೆ ಇದೆ ನೋಡಿ. ಒಬ್ಬ ಯುವತಿಯನ್ನು ಇಂಪ್ರೆಸ್ ಮಾಡೋಕೆ ಅಂತ ಬಫೆಟ್ ಯೂಕುಲೇಲಿ ಅನ್ನೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ನುಡ್ಸೋಕೆ ಕಲ್ತ್ರಂತೆ. ಕೊನೆಗೆ ಅವರು ಆ ಯುವತಿಯನ್ನು ಗೆಲ್ಲೋಕಾಗ್ಲಿಲ್ಲ. ಆದ್ರೆ ಯುಕುಲೇಲಿ ನುಡಿಸುವುದನ್ನು ಮಾತ್ರ ಜೀವನ ಪರ್ಯಂತ ನಿಲ್ಲಿಸಲೇ ಇಲ್ಲ. ಅಂದ್ರೆ ಸೋತ ಪ್ರಯತ್ನದಿಂದಲೂ ಏನಾದರೊಂದು ಮೌಲ್ಯವನ್ನು ಗಳಿಸಬಹುದು ಅನ್ನೋ ಅವರ ಗುಣಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಹೇಳಿ. ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ಅಂತಿಮ ಲೆಕ್ಕಪತ್ರ. ಇಲ್ಲಿ ನಾವು ಹಣಕಾಸಿನ ಲಾಭಗಳನ್ನು ಮೀರಿ ಅವರ ಅಂತಿಮ ಪರಂಪರೆಯ ಮೇಲೆ ಗಮನ ಹರಿಸೋಣ. 1991ರಲ್ಲಿ ಸಾಲೊಮನ್ ಬ್ರದರ್ಸ್ ಹಗರಣದ ಸಮಯದಲ್ಲಿ ಅವರು ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡು ಹೇಳಿದ ಆ ಮಾತು ಇತಿಹಾಸವಾಯಿತು. ಸಂಸ್ಥೆಗೋಸ್ಕರ ಹಣ ಕಳೆದುಕೊಂಡ್ರೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ಸಂಸ್ಥೆಯ ಒಂದು ಚೂರು ಗೌರವವನ್ನು ಕಳೆದುಕೊಂಡ್ರೆ ನಾನು ನಿರ್ದಯನಾಗುತ್ತೇನೆ. ಈ ಒಂದು ಘಟನೆ ಅವರನ್ನು ಹಣಕಾಸು ಜಗತ್ತಿನ ನೈತಿಕ ದಿಕ್ಸೂಚಿಯಾಗಿ ನಿಲ್ಲಿಸಿತು. ಅವರ ಅತ್ಯಂತ ಮಹತ್ವದ ಕೆಲಸ ಅಂದ್ರೆ ದ ಗಿವಿಂಗ್ ಪ್ಲೆಡ್ಜ್. 2010ರಲ್ಲಿ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಜೊತೆಗೂಡಿ ಇದನ್ನು ಸ್ಥಾಪಿಸಿದರು. ಇದರ ಗುರಿ ಜಗತ್ತಿನ ಶ್ರೀಮಂತರು ತಮ್ಮ ಹೆಚ್ಚಿನ ಸಂಪತ್ತನ್ನು ಸಮಾಜಕ್ಕೆ ದಾನ ಮಾಡುವಂತೆ ಪ್ರೇರೇಪಿಸುವುದು. ಬರೀ ಬೇರೆಯವರು ಹೇಳೋದಲ್ಲ, ಅವರು ತಮ್ಮ ಸ್ವಂತ ಸಂಪತ್ತಿನ 99% ದಾನ ಮಾಡಲು ಪ್ರತಿಜ್ಞೆ ಮಾಡಿದ್ದಾರೆ. ಇದು ಅವರ ಬದ್ಧತೆಯ ಪ್ರಮಾಣವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಕೊನೆಗೆ ಜೀವನದಲ್ಲಿ ನಿಜವಾಗಿಯೂ ಬೆಳೆಯುವ ಮೌಲ್ಯ ಹಣವೇ ಅಥವಾ ವ್ಯಕ್ತಿತ್ವವೇ? ಈ ಪ್ರಶ್ನೆ ವಾರನ್ ಬಫೆಟ್ ಅವರ ನಿಜವಾದ ಪರಂಪರೆಯ ಬಗ್ಗೆ ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ. ಅವರ ಜೀವನ ಕೇವಲ ಹಣ ಗಳಿಸಿದ ಕಥೆ ಅಲ್ಲ, ಅದಕ್ಕೂ ಮಿಗಿಲಾದ ಮೌಲ್ಯಗಳನ್ನು ಬದುಕಿದ ಕಥೆ.